ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ದಿಢೀರ್ ಬೆಳವಣಿಗೆಯೊಂದು ನಡೆದಿದ್ದು, ರಷ್ಯಾದಿಂದ ಚೀನಾಕ್ಕೆ ಕಚ್ಚಾ ತೈಲ ಹೊತ್ತು ಸಾಗ್ತಾ ಇದ್ದ ಬೃಹತ್ ಟ್ಯಾಂಕರ್ ಹಡಗು ಮಾರ್ಗ ಮಧ್ಯದಲ್ಲೇ ಪಥ ಬದಲಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಯೂಟರ್ನ್ ಪಡೆದಿರುವ ಈ ನೌಕೆಯು ಈಗ ಮಂಗಳೂರು ಬಂದರಿನತ್ತ ಮುಖ ಮಾಡಿರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಹಡಗು ಟ್ರ್ಯಾಕಿಂಗ್ ದತ್ತಾಂಶದ ಪ್ರಕಾರ ಜನವರಿ ಅಂತ್ಯದಲ್ಲಿ ಬಾಲ್ಟಿಕ್ ಸಮುದ್ರದ ಬಂದರಿನಿಂದ ಲೋಡ್ ಮಾಡಲಾದಂತಹ ಅಕ್ವಾ ಟೈಟಾನ್ ಮಾರ್ಚ್ 21ರಂದು ನವಮಂಗಳೂರಿಗೆ ಆಗಮಿಸಲಿದೆ ಎಂದು ವರದಿಯಾಗಿದೆ. ಚೀನಾಕ್ಕೆ ತೆರಳಲು ಉದ್ದೇಶಿಸಲಾಗಿದ್ದ ರಷ್ಯಾದ ತೈಲವನ್ನು ಸಾಗಿಸ್ತಾ ಇದ್ದಂತಹ ಕನಿಷ್ಠ 7 ಟ್ಯಾಂಕರ್ಗಳು ಮಾರ್ಗ ಮಧ್ಯದಲ್ಲಿಯೇ ಮಾರ್ಗ ಬದಲಿಸಿವೆ ಮತ್ತು ಈಗ ಭಾರತಕ್ಕೆ ತೆರಳುತ್ತಾ ಇವೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಈ 7 ಹಡಗುಗಳಲ್ಲಿ ಮಧ್ಯಮ ಗಾತ್ರದ ಕಚ್ಚಾ ತೈಲ ಟ್ಯಾಂಕರ್ ಆದ ಅಕ್ವಾ ಟೈಟನ್ ಶನಿವಾರ ನವಮಂಗಳೂರು ಬಂದರಿಗೆ ಆಗಮಿಸಲಿದೆ. ಜನವರಿ ಅಂತ್ಯದಲ್ಲಿ ಬಾಲ್ಟಿಕ್ ಸಮುದ್ರ ಬಂದರಿನಲ್ಲಿ ಲೋಡ್ ಮಾಡಲಾದ ಈ ಟ್ಯಾಂಕರ್ ಮೂಲತಃ ಚೀನಾದ ರಿಜಾವೋ ಬಂದರಿಗೆ ಹೋಗ್ತಾ ಇತ್ತು. ಅದ್ಯಾಗೋ ಭಾರತಕ್ಕೆ ಅಮೆರಿಕದ ವಿನಾಯಿತಿ ದೊರೆತ ಕೆಲವು ದಿನಗಳ ನಂತರ ಮಾರ್ಚ್ ಮಧ್ಯದಲ್ಲಿ ಅದು ಯೂ ಟರ್ನ್ ಅನ್ನು ಮಾಡಿತು.